ಕೈ ಸಾಮ್ರಾಜ್ಯದಲ್ಲಿ ಮತ್ತೊಂದು ಜ್ವಾಲಾಮುಖಿ ಸಿಡಿದು ಧಗಧಗ ಅಂತ ಇದೆ. ಇಂಥದ್ದೊಂದು ಕಂಪನಕ್ಕೆ ಕಾರಣರಾದವರು ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ. ಸಿದ್ದರಾಮಯ್ಯನವರ ನಂತರ ಅವರ ರಾಜಕೀಯ ಉತ್ತರಾಧಿಕಾರಿಯಾಗೋ ಕನಸನ್ನ ಕಂಡಿದ್ರು ರಾಕೇಶ್ ಸಿದ್ದರಾಮಯ್ಯ. ಆದರೆ ಈಗ ಅವರಿಲ್ಲ. ರಾಕೇಶ್ ಅಕಾಲಿಕ ಮರಣವಾದ ನಂತರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅನಿವಾರ್ಯವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಎಂಟ್ರಿ ಏನೋ ಅನಿವಾರ್ಯವಾಗಿತ್ತು, ಆದರೆ ಈಗ ಅವರು ಕಾಂಗ್ರೆಸ್ನಲ್ಲಿ ಒಂದು ಮಟ್ಟಿಗೆ ಪ್ರಭಾವಿ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ರಾಜಕೀಯ ಚದುರಂಗದಾಟದಲ್ಲಿ ತಂದೆಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದೀಗ ಇದೇ ಯತೀಂದ್ರ ಅವರು ಸಿದ್ದು ಉತ್ತರಾಧಿಕಾರಿ ಯಾರು ಅನ್ನೋ ವಿಚಾರವಾಗಿ ಮಾತನಾಡಿದ್ದು ಕೈಕೋಟೆಯೊಳಗೆ ಡೈನಮೈಟ್ ಇಟ್ಟ ಹಾಗಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಪವರ್ ದಂಗಲ್. ಸತೀಶ್ ಜಾರಕಿಹೊಳಿ ನಾಯಕತ್ವಕ್ಕೆ ಯತೀಂದ್ರ ಜೈಕಾರ. ನಾಯಕರು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ದೀಪಾವಳಿ ಹಬ್ಬದ ಬೆನ್ನಲ್ಲೇ ಬಿಹಾರದಲ್ಲಿ ಚುನಾವಣಾ ಬಿರುಗಾಳಿ ಏಳ್ತಾ ಇದೆ. ಆ ಬಿರುಗಾಳಿ ತಣ್ಣಗಾಗ್ತಾ ಇದ್ದ ಹಾಗೇನೆ ಕರುನಾಡ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಶುರುವಾಗುತ್ತೆ ಅನ್ನೋ ಚರ್ಚೆ ಹಲವು ತಿಂಗಳುಗಳಿಂದ ನಡೀತಾ ಇದೆ. ಆದರೆ ಯಾವ ರೀತಿಯ ಕ್ರಾಂತಿ ಅದು? ಸಚಿವ ಸಂಪುಟ ಪುನರಚನೆಯನ್ನೇ ಕ್ರಾಂತಿ ಅಂತ ಕರೆಯಲಾಗ್ತಾ ಇದೆಯಾ, ಅಥವಾ ಸಿಎಂ ಸಿಂಹಾಸನದ ಅಧಿಕಾರ ಹಂಚಿಕೆಯೇ ನಡೆದು ಬಿಡುತ್ತಾ? ಯಾವುದೂ ಸ್ಪಷ್ಟತೆ ಇಲ್ಲ. ಆದರೆ ಕ್ರಾಂತಿಯ ಹೊಗೆ ಮಾತ್ರ ಆವರಿಸಿಕೊಂಡಿದೆ. ಇಷ್ಟೆಲ್ಲದರ ನಡುವೆ ಸಿದ್ದು ಉತ್ತರಾಧಿಕಾರಿ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂಥ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಕೆಲವು ನಾಯಕರಿಗಿರುವಂತಹ ಶಕ್ತಿ, ರಾಜಕೀಯದಲ್ಲಿ ಅವರಿಗಿರುವಂತಹ ಪ್ರಭಾವ, ಇವುಗಳಿಗೆ ಪರ್ಯಾಯ ಹುಡುಕೋದು ಬಹಳ ಕಷ್ಟ ವೀಕ್ಷಕರೇ. ಸಿದ್ದರಾಮಯ್ಯನವರು ಅಂಥದ್ದೇ ಒಬ್ಬ ಮಾಸ್ ಲೀಡರ್. ಆದರೆ ಈ ಅವಧಿಯ ನಂತರ ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಾರೆ ಅನ್ನುವಂಥ ಮಾತಿದೆ. ಅದನ್ನೇ ಇಲ್ಲಿ ಅವರ ಮಗ ಯತೀಂದ್ರ ಕೂಡ ಹೇಳ್ತಾ ಇದ್ದಾರೆ. ಸಿದ್ದು ಪುತ್ರನ ಈ ಹೇಳಿಕೆ ಇಷ್ಟಕ್ಕೆ ನಿಂತಿದ್ರೆ ಏನು ಆಗ್ತಾ ಇರಲಿಲ್ವೇನೋ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಇವರೇ ನೋಡಿ ಅಂತ ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ದಾಖಲಿಸಿಬಿಟ್ಟಿದ್ದಾರೆ. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ. ಕ್ರಾಂತಿ ಕಿಚ್ಚಿಗೆ ತುಪ್ಪ ಸುರಿದ ಯತೀಂದ್ರ ಮಾತು. ಪಟ್ಟದ ಪಟ್ಟಿನ ಭಾಗವ ಈ ಉತ್ತರಾಧಿಕಾರಿ ಭವಿಷ್ಯ. ರಾಜ್ಯ ರಾಜಕಾರಣದಲ್ಲಿ ಒಂದು ಮಾತಂತೂ ಮತ್ತೆ ಮತ್ತೆ ಮಾರ್ದನಿಸ್ತಲೇ ಇರುತ್ತೆ. ಅದೇನು ಅಂದ್ರೆ, ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಮಧ್ಯೆ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿದೆ. ಅದರ ಪ್ರಕಾರ 2.5 ವರ್ಷ ಸಿದ್ದರಾಮಯ್ಯ ಸಿಎಂ, ಇನ್ನುಳಿದ 2.5 ವರ್ಷ ಡಿ.ಕೆ.ಶಿ ಮುಖ್ಯಮಂತ್ರಿ. ಹೀಗಾಗಿ ಸರ್ಕಾರಕ್ಕೆ ಈ ನವೆಂಬರ್ನಲ್ಲಿ 2.5 ವರ್ಷ ಪೂರೈಕೆಯಾಗ್ತಾ ಇದ್ದ ಹಾಗೇನೆ ಸಿದ್ದರಾಮಯ್ಯನವರು ತಮ್ಮ ಸಿಂಹಾಸನವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಅನ್ನೋದು ಇದು ಬಂಡೆ ಬಣದ ನಾಯಕರ ವಾದ ಕೂಡ ಹೌದು. ಆದರೆ ಇನ್ನೊಂದು ಕಡೆ ಇಂಥ ಯಾವ ಒಪ್ಪಂದ ಕೂಡ ಆಗಿಲ್ಲ. ಸಿದ್ದರಾಮಯ್ಯನವರೇ ಈ ಅವಧಿ ಪೂರ್ತಿಯಾಗಿ ಸಿಎಂ ಆಗಿರ್ತಾರೆ ಅನ್ನೋದು ಸಿದ್ದು ಸೇನೆಯ ವಾದ. ಈ ಎಲ್ಲ ವಾದ ಪ್ರತಿವಾದಗಳ ಮಧ್ಯೆಯೇ ಈಗ ಹೊಸದೊಂದು ಟ್ವಿಸ್ಟ್ ಎದುರಾಗಿದೆ. ಕ್ಷಣಕ್ಕೂ ನವೆಂಬರ್ ತಿಂಗಳು ಹತ್ತಿರವಾಗ್ತಾ ಇದೆ. ಕ್ರಾಂತಿಯ ಕಾವು ಹೆಚ್ಚಾಗ್ತಾ ಇದೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನುವಂಥ ಮಾತು ಖುದ್ದು ಸಿದ್ದರಾಮಯ್ಯನವರ ಪುತ್ರನ ಬಾಯಿಂದಲೇ ಬಂದಿದೆ. ಈ ಒಂದು ಸಂಗತಿಯ ಹಲವು ಲೆಕ್ಕಾಚಾರಗಳಿಗೆ ನಾಂದಿ ಹಾಡಿದೆ. ಅಷ್ಟಕ್ಕೂ ಯತೀಂದ್ರ ಅವರ ಮಾತಿನ ಮರ್ಮ ಏನು? ಸಿದ್ದರಾಮಯ್ಯನವರ ಬಳಿ ಇರುವಂತಹ ಸಿಎಂ ಸಿಂಹಾಸನದ ಅವಧಿ ಬಗ್ಗೆ ಅನಿಶ್ಚಿತತೆ ಇದೆ. ಹೀಗಾಗಿ ತಂದೆಯ ಮುಖ್ಯಮಂತ್ರಿ ಪಟ್ಟವನ್ನ ಗಟ್ಟಿಗೊಳಿಸುವ ಲೆಕ್ಕಾಚಾರವನ್ನ ಯತೀಂದ್ರ ಅವರು ಹಾಕೊಂಡಿರಬಹುದು. ಈಗಾಗಲೇ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟು ಕೂತಿರೋ ಡಿ.ಕೆ.ಶಿಯನ್ನ ಅಧಿಕಾರದಿಂದ ದೂರ ಇಡೋ ಪ್ರಯತ್ನ ಕೂಡ ಅಲ್ಲಿ ಅಡಗಿರಬಹುದು. ಕಾಂಗ್ರೆಸ್ನ ಪ್ರಮುಖ ವೋಟ್ ಬ್ಯಾಂಕ್ ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡುವ ಉದ್ದೇಶ ಕೂಡ ಯತೀಂದ್ರ ಮಾತಿನಲ್ಲಿರಬಹುದು. ಈ ಮೂಲಕ ಹೈಕಮಾಂಡ್ಗೂ ಕೂಡ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿರಬಹುದು. ಇಷ್ಟೆಲ್ಲ ಆದ ಮೇಲೂ
ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಬಿಡಿ ಅಂತ ಹೈಕಮಾಂಡ್ ಹೇಳಿದ್ರೆ ಡಿಕೆ ಬದಲಾಗಿ ಸತೀಶ್ಗೆ ಪಟ್ಟ ಕಟ್ಟೋ ಪ್ಲಾನ್ ಕೂಡ ಇಲ್ಲಿರಬಹುದು. ಹಾಗೇನೆ ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಕೊಟ್ಟಿದ್ದ ಶಾಸಕರ ಸಂಖ್ಯೆ ಮುಖ್ಯವಲ್ಲ ಅನ್ನುವ ಹೇಳಿಕೆಗೆ ಈ ಮೂಲಕ ಯತೀಂದ್ರ ಟಾಂಗ್ ಕೊಟ್ಟಿರಲೂಬಹುದು. ಸತೀಶ್ ಜಾರಕಿಹೊಳಿ ಅವರೇ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನುವ ಅರ್ಥದಲ್ಲಿ ಯತೀಂದ್ರ ಅವರು ಕೊಟ್ಟ ಹೇಳಿಕೆಯ ಹಿಂದೆ ಇಂಥ ಹಲವು ಲೆಕ್ಕಾಚಾರಗಳಿರಬಹುದೇನೋ. ಇದು ಪಟ್ಟದ ಪಗಡೆಯಾಟದಲ್ಲಿ ಸಿದ್ದು ಪರವಾಗಿ ಅವರ ಪುತ್ರ ಉರುಳಿಸಿರುವಂತಹ ದಾಳ ಕೂಡ ಆಗಿರಬಹುದು. ಯಾಕೆಂದರೆ ಯತೀಂದ್ರ ಅವರ ಬಾಯಿಂದ ಉತ್ತರಾಧಿಕಾರಿಯ ಮಾತು ಹೊರಬಿದ್ದಿರೋ ಸಮಯ, ಸಂದರ್ಭ ಹಾಗೂ ಅವರು ಹೇಳಿರೋ ಹೆಸರು ಇದೆಲ್ಲವೂ ಕೂಡ ಇಲ್ಲಿ ರಾಜಕೀಯ ತಂತ್ರ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ